ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ರೇ ಮಿಸ್ಟೀರಿಯೋ ಅವರ ಮಗಳಾದಂತಹ ಆಲಿಯಾ ಮಿಸ್ಟೀರಿಯೋ ಅವರ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ನಮ್ಮ ರೇ ಮಿಸ್ಟೀರಿಯೋ ಅವರು ಅಂಡರ್ಟೇಕರ್ ಅವರ 6 ಫೀಟ್ ಅಂಡರ್ ಪಾಡ್ಕಾಸ್ಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅದರಲ್ಲಿ ಅವರು ತಿಳಿಸಿದ್ದಾರೆ, ಆಲಿಯಾ ಮಿಸ್ಟೀರಿಯೋ ಅವರು ರೆಗ್ಯುಲರ್ ಆಗಿ ಫುಲ್ ಟೈಮರ್ ಆಗಿ WWE ಪರ್ಫಾರ್ಮೆನ್ಸ್ ಸೆಂಟರ್ ಅಲ್ಲಿ ಟ್ರೈನಿಂಗ್ ನ ತಗೋತಾ ಇದಾರಂತೆ. ಅಂದ್ರೆ ಒಂದಿನೂ ಕೂಡ ಗ್ಯಾಪ್ ನ ಕೊಡದಲ್ಲೇ ನಮ್ಮ ಆಲಿಯಾ ಮಿಸ್ಟೀರಿಯೋ ಅವರು WWE ಪರ್ಫಾರ್ಮೆನ್ಸ್ ಸೆಂಟರ್ ಅಲ್ಲಿ ಟ್ರೈನಿಂಗ್ ನ ಮಾಡ್ತಾ ಇದ್ದಾರೆ. ಸೊ ಇದ್ರ ಪ್ರಕಾರ ಅವರು ಕೂಡ WWE ಕಂಪನಿಯಲ್ಲಿ ಆಸ್ ಎ ರೆಸ್ಲರ್ ರಿಟರ್ನ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳಬೇಕು. ನಿಮ್ಮೆಲ್ಲರಿಗೂ ಕೂಡ ನೆನಪಿರಬಹುದು, ಪ್ಯಾಂಡಮಿಕ್ ಏರಾದಲ್ಲಿ ನಮ್ಮ ಆಲಿಯಾ ಮಿಸ್ಟೀರಿಯೋ ಅವರು ಕೂಡ ನಮಗೆ ಟೆಲಿವಿಷನ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು. ಆಗ ಈ ಮಸಾಯ ಹಾಗೆ ರೇ ಮಿಸ್ಟೀರಿಯೋ ಅವರ ಫ್ಯಾಮಿಲಿ ನಡುವೆ ಒಂದು ಫ್ಯೂಡ್ ನೋಡೋದಕ್ಕೆ ಸಿಗಬೇಕಾದ್ರೆ ನಮ್ಮ ಆಲಿಯಾ ಮಿಸ್ಟೀರಿಯೋ ಅವರು ಬಡಿ ಮರ್ಫಿ ಅವರ ಜೊತೆ ಕಿಸ್ಸಿಂಗ್ ಸೀನ್ ಅಲ್ಲೂ ಕೂಡ ಇನ್ವಾಲ್ವ್ ಆಗಿದ್ರು ಅಂತ ಹೇಳಬೇಕು. ಆ ಒಂದು ಟೈಮಲ್ಲಿ ಅದೆಲ್ಲದೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಏನೇ ಆಗಲಿ, ಆಲಿಯಾ ಮಿಸ್ಟೀರಿಯೋ ಅವರು ಕೂಡ WWE ಸೂಪರ್ ಸ್ಟಾರ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಅವರ ಬ್ರದರ್ ಹಾಗೆ ಅವರ ಫಾದರ್ ತರ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಶೇಮಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಶೇಮಸ್ ಅವರು ತನ್ನ ಔಂಡ್ ನ ಫ್ಲೆಕ್ಸ್ ಮಾಡ್ಕೋತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ನಮ್ಮ ಶೇಮಸ್ ಅವರಿಗೆ ವರ್ಕೌಟ್ ಮಾಡಬೇಕಾದ್ರೆ ಅವರ ತಲೆಗೆ ಹೇಟ್ ಆಗಿದೆ ಅಂಡ್ ಬ್ಲಡ್ ನೋಡ್ತಾ ಇರಬಹುದು ಯಾವ ರೀತಿ ಬರ್ತಾ ಇದೆ ಅಂತ. ಅಂಡ್ ಆದ್ರೂ ಕೂಡ ಅದನ್ನ ನಮ್ಮ ಶೇಮಸ್ ಅವರು ಫ್ಲೆಕ್ಸ್ ಮಾಡ್ಕೋತಾ ಇದ್ದಾರೆ. ನಮ್ಮ ಶೇಮಸ್ ಅವರಿಗೆ ಇಂಜುರಿ ಆಗಿದೆ ಅಂಡ್ ಅದರಿಂದ ಅವರು ಕಂಪನಿಯಿಂದ ಆಫ್ ಅಲ್ಲಿ ಇದ್ದಾರೆ. ಈಗ ಅವರು ವರ್ಕೌಟ್ ಮಾಡಬೇಕಾದ್ರೆ ಮತ್ತೊಮ್ಮೆ ಇಂಜುರಿನ ಮಾಡ್ಕೊಂಡಿದ್ದಾರೆ. ಐ ಥಿಂಕ್ ಇದು ಅಷ್ಟೊಂದೇನು ಸೀರಿಯಸ್ ಇಂಜುರಿ ಆಗಿಲ್ಲ ಅಂತ ಅನ್ಸುತ್ತೆ. ಏನೇ ಆಗಲಿ, ಅವ್ರಿಗೆ ಏನು ಇಂಜುರಿ ಆಗಿದೆ ಅದು ಆದಷ್ಟು ಬೇಗ ರಿಕವರಿ ಆಗಲಿ, ಅವರು ಮತ್ತೊಮ್ಮೆ WWE ಟೆಲಿವಿಷನ್ ಅಲ್ಲಿ ನೋಡೋದಕ್ಕೆ ಸಿಗ್ಲಿ ಅಂತ ಕೇಳ್ಕೊತೀನಿ. ನಿಜವಾಗ್ಲೂ ಇವ್ರನ್ನೆಲ್ಲರನ್ನು ಕೂಡ WWE ಅವರು ಚೆನ್ನಾಗಿ ಯುಟಿಲೈಸ್ ಮಾಡ್ಕೋತಿಲ್ಲ ಗುರು. ಯುಟಿಲೈಸ್ ಮಾಡ್ಕೊಂಡ್ರೆ ನಿಜವಾಗ್ಲೂ ಇವರೆಲ್ಲರೂ ಕೂಡ ಮೈನ್ ಇವೆಂಟ್ ಕ್ಯಾಲಿಬರ್ ಉಳ್ಳಂತಹ ಸೂಪರ್ ಸ್ಟಾರ್ಸ್ಗಳು. ಅಫ್ಕೋರ್ಸ್ ಆಗ ನಾವು ಶೇಮಸ್ ಆಗಿ ರೋಮನ್ ರೈನ್ಸ್ ಅವರ ಫ್ಯೂಡ್ ನ ನೋಡ್ಕೊಂಡೇ ಬೆಳೆದಿದ್ದೀವಿ. ಗೊತ್ತಾಗುತ್ತೆ ಶೇಮಸ್, ರೂಸೆವ್ ಇವರೆಲ್ಲರೂ ಕೂಡ ಸ್ಟೋರಿನ ಕೊಟ್ರೆ ಯಾವ ರೀತಿ ಸ್ಟೋರಿನ ಕೊಡ್ತಾರೆ ಅಂತ. ಬಟ್ WWE ಅವರು ಇವ್ರನ್ನ ಯಾಕೋ ಯುಟಿಲೈಸ್ ಮಾಡ್ಕೊಳ್ಳೋದಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಸಂಡೇ ನೈಟ್ ಮೈನ್ ಇವೆಂಟ್ ಬಗ್ಗೆ. WWE ಅವರು ಇಷ್ಟು ವರ್ಷ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ನ ಮಾಡ್ಕೊಂಡು ಬಂದಿದ್ರು. ಬಟ್ ಸೆಪ್ಟೆಂಬರ್ 6ನೇ ತಾರೀಕು ನಮಗೆ ಸಂಡೇ ನೈಟ್ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಇದನ್ನ ಅವರು ಅಟ್ಲಾಂಟಾದಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ನಿನ್ನೆ ನಾನು ಪ್ರೀಮಿಯಂ ಲೈವ್ ಇವೆಂಟ್ ಗಳ ಲಿಸ್ಟ್ ನ ತಿಳಿಸಬೇಕಾದ್ರೆ ಇದನ್ನು ಕೂಡ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಅಂತ ತಿಳಿಸಿದ್ದೆ. ಬಟ್ ಅದು ಸಂಡೇ ನೈಟ್ ಮೈನ್ ಇವೆಂಟ್ ಅಂತಾನೆ ಹೇಳ್ಬೇಕು. ಒರಿಜಿನಲ್ ಆಗಿ ಇಲ್ಲಿ ನಮಗೆ ಮನಿ ಇನ್ ದ ಬ್ಯಾಂಕ್ ನೋಡೋದಕ್ಕೆ ಸಿಗಬೇಕಾಗಿತ್ತು. ಬಟ್ WWE ಅವರು ಮನಿ ಇನ್ ದ ಬ್ಯಾಂಕ್ ನ ಅಕ್ಟೋಬರ್ಗೆ ಶಿಫ್ಟ್ ಮಾಡಿ ಆ ಒಂದು ಜಾಗದಲ್ಲಿ ಸಂಡೇ ನೈಟ್ ಮೈನ್ ಇವೆಂಟ್ ನ ನಡೆಸ್ತಾ ಇದ್ದಾರೆ ಅಟ್ಲಾಂಟಾ ಸಿಟಿಯಿಂದ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು WWE ಯೂಟ್ಯೂಬ್ ಚಾನಲ್ ಅಲ್ಲಿ ಟಾಪ್ 5 ಮೋಸ್ಟ್ ವ್ಯೂಡ್ WWE ವಿಡಿಯೋಸ್ ಗಳ ಬಗ್ಗೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ನಂಬರ್ 5 ಅಲ್ಲಿ ಟೀಮ್ ಸೀನಾ ವರ್ಸಸ್ ಟೀಮ್ ಅಥಾರಿಟಿ ಅವರ ನಡುವೆ ಸರ್ವೈವರ್ ಸೀರೀಸ್ ಅಲ್ಲಿ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿತ್ತಲ್ಲ, ಆ ಒಂದು ಮೂಮೆಂಟ್ ಇದೆ. 209 ಮಿಲಿಯನ್ ಪ್ಲಸ್ ವ್ಯೂಸ್ ಆ ಒಂದು ವಿಡಿಯೋಗೆ ಸಿಕ್ಕಿದೆ. ನಂಬರ್ 4 ಅಲ್ಲಿ ಜಾನ್ ಸೀನಾ ಹಾಗೆ ಬ್ರಾಕ್ ಲೆಸ್ನರ್ ಅವರ ಬ್ರಾಲ್ ನೋಡೋದಕ್ಕೆ ಸಿಕ್ಕಿತ್ತಲ್ಲ, ನಿಜವಾಗ್ಲೂ ಅದು ಗುರು ಬ್ರಾಲ್ ಅಂದ್ರೆ. ಆ ಟೈಮಲ್ಲಿ ಬ್ರಾಲ್ ಗಳು ಆಗ್ತಿದ್ದು, ಈ ಟೈಮಲ್ಲಿ ಯಾವುದೋ ಒಂದು ನೆನಪಿದೆ ನನಗೆ, ಯಾವುದೋ ಒಂದಕ್ಕೆ ಫ್ಯೂಡ್ ನ ಬಿಲ್ಡ್ ಮಾಡಬೇಕಾದ್ರೆ ಮಂಡೇ ನೈಟ್ ರಾಲು ಕೂಡ ಬ್ರಾಲು, ಸ್ಮ್ಯಾಕ್ ಡೌನ್ ಅಲ್ಲೂ ಕೂಡ ಬ್ರಾಲು 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 ಬ್ರಾಲು, ಪ್ರತಿ ಇದರಲ್ಲೂ ಕೂಡ ಬ್ರಾಲು. ಅದರಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಗಳೆಲ್ಲ ಸೇರ್ಕೊಂಡು ನರಕ ಕೊಟ್ಬಿಟ್ಟಿದ್ರು. ಬಟ್ ಆಗ ಬ್ರಾಲ್ ಆಗಿದ್ದು ನಮ್ಮ ಜಾನ್ಸಿನ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ. ಅಂಡ್ ಆ ಒಂದು ಬ್ರಾಲ್ಗೆ 235 ಮಿಲಿಯನ್ ವ್ಯೂಸ್ ಬಂದಿದೆ. ಅಂಡ್ ನಂಬರ್ 3 ಅಲ್ಲಿ ನಮ್ಮ ಜಾನ್ಸಿನ ಅವರು ನಿಕ್ಕಿ ಬೆಲ್ ಅವರಿಗೆ ಪ್ರಪೋಸ್ ಮಾಡಿದ್ರಲ್ಲ ರಸಲ್ ಮೀನಿಯಾದಲ್ಲಿ, ಆ ಒಂದು ವಿಡಿಯೋಗೆ 236 ಮಿಲಿಯನ್ ಪ್ಲಸ್ ವ್ಯೂಸ್ ಇದ್ರೆ, ನಂಬರ್ 2 ಅಲ್ಲಿ ಜಾನ್ಸಿನಾ ಹಾಗೆ ರಾಕ್ ಅವರು ಟೀಮ್ ಅಪ್ ಆಗಿ ಮಿಸ್ ಆಗಿ ಆರ್ಟ್ರುತ್ ಅವ್ರನ್ನ ಫೇಸ್ ಮಾಡಿದ್ರು ತಮ್ಮ ರಸಲ್ ಮೀನಿಯಾ ಮ್ಯಾಚ್ ನ ಬಿಲ್ಡ್ ಅಪ್ ಟೈಮ್ ಅಲ್ಲಿ. ಅಂಡ್ ಆ ಒಂದು ವಿಡಿಯೋಗೆ 275 ಮಿಲಿಯನ್ ಪ್ಲಸ್ ವ್ಯೂಸ್ ಇದೆ. ಅಂಡ್ ನಂಬರ್ 1 ಅಲ್ಲಿ ನಮ್ಮ ವೈಪರ್ ರ್ಯಾಂಡಿ ಓಟನ್ ಅವರು ಸ್ಟೆಫನಿ ಮೆಕ್ಮ್ಯಾನ್ ಅವ್ರನ್ನ ಕಿಸ್ ಮಾಡಿದ್ರಲ್ಲ, ನಮ್ಮ ಟ್ರಿಪಲ್ ಎಚ್ ಅವ್ರನ್ನ ಕಟ್ ಹಾಕಿ ಸ್ಟೆಫನಿ ಮೆಕ್ಮ್ಯಾನ್ ಅವರಿಗೆ ಆರ್ಕೆವನ್ನ ಕನೆಕ್ಟ್ ಮಾಡಿ ಕಿಸ್ ಮಾಡಿದ್ರಲ್ಲ, ಆ ಒಂದು ಮೂಮೆಂಟ್ ಇದೆ. ಅಂಡ್ ಆ ಒಂದು ಮೂಮೆಂಟ್ಗೆ 329 ಮಿಲಿಯನ್ ಪ್ಲಸ್ ವ್ಯೂಸ್ ಇದೆ. ಸೊ ಇದು WWE ಕಂಪನಿಯ ಟಾಪ್ 5 ಮೋಸ್ಟ್ ವ್ಯೂಡ್ ವಿಡಿಯೋಸ್ ಗಳಾಗಿದೆ ಯೂಟ್ಯೂಬ್ ಚಾನಲ್ ಅಲ್ಲಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ರೇ ಮಿಸ್ಟೀರಿಯೋ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ರೇ ಮಿಸ್ಟೀರಿಯೋ ಅವರು ಅಂಡರ್ಟೇಕರ್ ಅವರ ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅದರಲ್ಲಿ ಅವರು ತನ್ನ ನೀ ಸರ್ಜರೀಸ್ ಗಳ ಬಗ್ಗೆ ಮಾತಾಡ್ತಾರೆ. ಲಿಟ್ರಲಿ ಗೈಸ್, ನಮ್ಮ ರೇ ಮಿಸ್ಟೀರಿಯೋ ಅವರು ರೈಟ್ ನೀಯಲ್ಲಿ 14 ಸರ್ಜರೀಸ್ ಗಳನ್ನ ಮಾಡಿಸ್ಕೊಂಡಿದ್ದಾರೆ. ಅಂಡ್ ಲೆಫ್ಟ್ ನೀಯಲ್ಲಿ 1 ಸರ್ಜರಿನ ಮಾಡಿಸ್ಕೊಂಡಿದ್ದಾರಂತೆ. ಆದ್ರೂ ಕೂಡ ಅವರ ನೈಟ್ ನೀ ಲೆಫ್ಟ್ ನೀಗಿಂತನೂ ಕೂಡ ಚೆನ್ನಾಗಿದೆಯಂತೆ. ಸೊ ಮಂಡಿಗಳಲ್ಲಿ 14-15 ಸರ್ಜರೀಸ್ ಗಳನ್ನ ಮಾಡಿಸ್ಕೊಂಡಿದ್ದಾರೆ ನಮ್ಮ ರೇ ಮಿಸ್ಟೀರಿಯೋ ಅವರು. ಅಂದ್ರೆ ಸ್ವಲ್ಪ ಥಿಂಕ್ ಮಾಡಿ, ಈ ಒಂದು ಪ್ರೊಫೆಷನಲ್ ರೆಸ್ಲಿಂಗ್ ಅನ್ನೋದು ಕಂಪ್ಲೀಟ್ ಆಗಿ ಫೇಕಾ ಅಥವಾ ನಿಜನಾ ಅಂತ. ನಿಜವಾಗ್ಲೂ ಆಡ್ಸ್ ಆಫ್ ನ ಹೊಡಿಲೇಬೇಕು ರೇ ಮಿಸ್ಟೀರಿಯೋ ಅವರು. ಆಗಿಂದ ಇಲ್ಲಿವರೆಗೂ ಕೂಡ ನಮಗೆ ಎಂಟರ್ಟೈನ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಅದರಲ್ಲೂ ಕೂಡ ಹೈ ಫ್ಲೈಯಿಂಗ್ ಅಲ್ಲಿ ನಮ್ಮ ರೇ ಮಿಸ್ಟೀರಿಯೋ ಅವರು ಮಾಸ್ಟರ್ ಆಗಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಪ್ಯಾಟ್ ಮ್ಯಾಕಾಫಿ ಅವರ ಬಗ್ಗೆ. ನಿಜವಾಗ್ಲೂ ಈ ಒಂದು ನ್ಯೂಸ್ ನ ಕೇಳಿ ನನಗಂತೂ ಸಿಕ್ಕಾಪಟ್ಟೆ
ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಯಾಕಂದ್ರೆ ನಮ್ಮ ಪ್ಯಾಟ್ ಮ್ಯಾಕಫಿ ಹಾಗೆ ESPN ಅವರ ನಡುವೆ ಒಂದು ಕಾಂಟ್ರಾಕ್ಟ್ ನೆಗೋಸಿಯೇಷನ್ ನಡೀತಾ ಇದೆಯಂತೆ. ಇದ್ರ ಪ್ರಕಾರ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು 1 ವರ್ಷದಲ್ಲಿ ESPN ಅವರ ಜೊತೆ ಸೇರ್ಕೊಂಡು 60 ಮಿಲಿಯನ್ ಗಿಂತನೂ ಕೂಡ ಜಾಸ್ತಿ ಡಾಲರ್ನ ಸಂಪಾದನೆ ಮಾಡುವಂತಹ ಕಾಂಟ್ರಾಕ್ಟ್ ಇದು ಅಂತ ಹೇಳ್ಬೇಕು. ಲಿಟರಲಿ ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರ WWE ಕಾಂಟ್ರಾಕ್ಟ್ ಗಿಂತನೂ ಕೂಡ ಇದು ಹೆವಿ ಜಾಸ್ತಿ ಅಂತ ಹೇಳ್ಬೇಕು. ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರು $15 ಮಿಲಿಯನ್ ನ ಸಂಪಾದನೆ ಮಾಡ್ತಾರೆ ಪ್ರತಿ ವರ್ಷ WWE ಕಂಪನಿಯಿಂದ. ಬಟ್ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ESPN ಜೊತೆ ಸೇರ್ಕೊಂಡು $60 ಮಿಲಿಯನ್ ನ ಸಂಪಾದನೆ ಮಾಡ್ತಾ ಇದ್ದಾರೆ. ಅದೇ NBA ಅದು ಇದು ಇಂಟರ್ವ್ಯೂ ಮಾಡೋದು, ಕಮೆಂಟ್ರಿ ಮಾಡೋದು ಎಲ್ಲದೂ ಕೂಡ. ಒಂದ್ ಟೈಮ್ ಅಲ್ಲಿ TKO ಹಾಗೆ ಏರಿ ಇಮ್ಯಾನ್ಯುಯಲ್, ಮಾರ್ಕ್ ಶೆಫರೋ ಇವರೆಲ್ಲರೂ ಕೂಡ ಸೇರ್ಕೊಂಡು $100 ಮಿಲಿಯನ್ ಕಾಂಟ್ರಾಕ್ಟ್ ಕೂಡ ಕೊಡ್ತಾ ಇದ್ರಂತೆ, ಪ್ರಪೋಸ್ ಮಾಡಿದ್ರಂತೆ ನಮ್ಮ ಪ್ಯಾಟ್ ಮ್ಯಾಕಫಿ ಅವರಿಗೆ WWE ಕಂಪನಿಯಲ್ಲಿ ಬರೋದಕ್ಕೆ. ಬಟ್ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಸ್ಟೋರಿ ಲೈನ್ ಅಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಇಷ್ಟ ಆಗ್ದಲೆ ಪ್ರಾಬಬ್ಲಿ ಅದನ್ನ ರಿಜೆಕ್ಟ್ ಮಾಡಿರಬಹುದು. ಈಗ ನೆಗೋಸಿಯೇಷನ್ ನಡೀತಾ ಇದೆ ESPN ಜೊತೆ $60 ಮಿಲಿಯನ್ ನ ಒಂದು ಕಾಂಟ್ರಾಕ್ಟ್ಗೆ. ನಿಜವಾಗ್ಲೂ ಎಷ್ಟು ಬಿಗ್ ನೇಮು ಔಟ್ ಸೈಡ್ ನಮ್ಮ ಪ್ಯಾಟ್ ಮ್ಯಾಕಫಿ ಅಂತ ನೀವು ಇದರಲ್ಲೇ ಥಿಂಕ್ ಮಾಡಿ. ಬಟ್ WWE ಕಂಪನಿಯಲ್ಲಿ ಮತ್ತೊಮ್ಮೆ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಬರೋದಿಲ್ಲ ಅಂತ ಅನ್ಸುತ್ತೆ. ಬಂದ್ರೆ ಚೆನ್ನಾಗಿರುತ್ತೆ ಗಾಯ್ಸ್. ಆಸ್ ಎ ಕಮೆಂಟೇಟರ್ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಕಮೆಂಟ್ರಿಯಲ್ಲಂತೂ ಚಿಂದಿ ಓಡಾಯಿಸ್ತಾ ಇದ್ರು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಕ್ಲಾಶ್ ಇನ್ ಇಟಲಿ ಮುಗಿದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಫೇಸ್ ಆಫ್ ನೋಡೋದಕ್ಕೆ ಸಿಗುತ್ತೆ. ಅದಾದ್ಮೇಲೆ ಮಂಡೇ ನೈಟ್ ರೋ ಅಲ್ಲಿ ಆ ಒಂದು ಫೇಸ್ ಆಫ್ ವಿಡಿಯೋಗೆ ನಮ್ಮ ರೋಮನ್ ರೈನ್ಸ್ ಅವರು ರಿಯಾಕ್ಟ್ ಮಾಡ್ತಾ ನಾನು ಡೌನ್ ದ ಲೈನ್ ಅವನು ಕೂಡ ನೋಡ್ಕೋತೀನಿ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅಷ್ಟೇ ಅಲ್ಲ, ಕೋಡಿ ರೋಡ್ಸ್ ಅವರು ಕೂಡ ರೋಮನ್ ರೈನ್ಸ್ ಅವರಿಗೆ, ರೋಮನ್ ರೈನ್ಸ್ ನನ್ನನ್ನ ಒಂದ್ಸಲಿ ಸೋಲ್ಸಿದ್ದಾನೆ, ನಾನು ಕೂಡ ರೋಮನ್ ರೈನ್ಸ್ ಅವರ ಆಸ್ ನ ಒಂದ್ಸಲ ಕಿಕ್ ಮಾಡಿದ್ದೀನಿ, ಏನೇ ಆಗ್ಲಿ ಈಗ ಇಬ್ರು ಕೂಡ ಈಕ್ವಲ್ ಆಗಿದೀವಿ, ರೋಮನ್ ರೈನ್ಸ್ ನನಗಿಂತ ಬೆಟರ್ ಆಗಿ ಇಲ್ಲ, ನಾನು ಗಂತರ್ಗೆ ಹೇಳಿದ್ನೆ ಇವನ್ಗೂ ಕೂಡ ಹೇಳ್ತಾ ಇದ್ದೀನಿ, ಐ ಆಮ್ ಈಸಿ ಟು ಫೈಂಡ್, ಹಾರ್ಡ್ ಟು ಬೀಟ್ ಅಂತ ನಮ್ಮ ರೋಮನ್ ರೈನ್ಸ್ ಅವ್ರನ್ನ ಕೋಡಿ ರೋಡ್ಸ್ ಅವರು ಕಾಲ್ ಔಟ್ ಮಾಡ್ತಾರೆ ಕ್ಲಾಶ್ ಇನ್ ಇಟಲಿ ಮುಗಿದ್ಮೇಲೆ. ಸೊ ಇವರ ಮ್ಯಾಚ್ ನ WWE ಅವರು ನಿಜವಾಗ್ಲೂ ಕೂಡ ಪ್ಲಾನ್ ಮಾಡ್ತಾ ಇದೆಯಾ ಅಂತ ನೀವೇನಾದ್ರೂ ಕೇಳಿದ್ರೆ, ರೆಸಲ್ ವುಡ್ಸ್ ಅವರ ಪ್ರಕಾರ WWE ಅವರು ಸದ್ಯದಲ್ಲಿ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಯಾವುದೇ ರೀತಿಯ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇಲ್ವಂತೆ. ಅದು ಕೂಡ ಈ ಸಮ್ಮರ್ ತನಕ. ಸಮ್ಮರ್ ಅಂದ್ರೆ ನಾನು ಸಮ್ಮರ್ ಸ್ಲಾಮ್ ಬಗ್ಗೆ ಮಾತಾಡ್ತಾ ಇಲ್ಲ, ಸಮ್ಮರ್ ಟೈಮ್ ಅಂತ ಕರಿತೀವಲ್ಲ, ಆ ಒಂದು ಸಮ್ಮರ್ ಟೈಮ್ ತನಕ WWE ಅವರು ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇಲ್ವಂತೆ. ನಾನು ನೋಡ್ಬೇಕಾಗಿರೋದು ನಿಜವಾಗ್ಲೂ ಕ್ರೌನ್ ಜ್ಯುವೆಲ್ ಅಲ್ಲೂ ಕೂಡ ಕ್ರೌನ್ ಜ್ಯುವೆಲ್ ಚಾಂಪಿಯನ್ಶಿಪ್ ಗೆ ಇವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗೋದಿಲ್ವಾ ಅಂತ. ಸೊ ಆ ರೀತಿ ಏನಾದ್ರೂ WWE ಅವರು ಇವರ ಮ್ಯಾಚ್ ನ ಸೇವ್ ಮಾಡಬೇಕು ಅಂತ ಅನ್ಕೊಂಡ್ರೆ ಕ್ರೌನ್ ಜ್ಯುವೆಲ್ ಅಷ್ಟೊತ್ತಿಗೆ ನಮ್ಮ ಕೋಡಿ ರೋಡ್ಸ್ ಅವರು ತನ್ನ ಚಾಂಪಿಯನ್ಶಿಪ್ ನ ಸೋಲ್ತಾರೆ ಅಂತ ಅನ್ನಿಸ್ತಾ ಇದೆ. ಇಬ್ಬರಲ್ಲಿ ಯಾರು ಬೇಕಾದ್ರೂ ತಮ್ಮ ಚಾಂಪಿಯನ್ಶಿಪ್ ನ ಸೋಲ್ಬಹುದು, ಬಟ್ ಜಾಸ್ತಿ ಚಾನ್ಸು ಇಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಇದೆ. ಸೊ ಕೋಡಿ ರೋಡ್ಸ್ ಅವರು ರೋಮನ್ ರೈನ್ಸ್ ಅವ್ರನ್ನ ಕ್ರೌನ್ ಜ್ಯುವೆಲ್ ಅಲ್ಲಿ ಏನಾದ್ರೂ ಫೇಸ್ ಮಾಡಲಿಲ್ಲ ಅಂದ್ರೆ ರೋಮನ್ ರೈನ್ಸ್ ಅವರ ಎದುರುಗಡೆ ಬೇರೊಬ್ಬ ಸೂಪರ್ ಸ್ಟಾರ್ ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ ಆಗಿ ನಮಗೆ ನೋಡೋದಕ್ಕೆ ಸಿಗಬಹುದು. ನೋಡೋಣ ಗಾಯ್ಸ್, ಸಮ್ಮರ್ ಟೈಮ್ ಅಷ್ಟೊತ್ತಿಗೆ ಈ ಒಂದು ಕ್ರೌನ್ ಜ್ಯುವೆಲ್ ಪ್ರೀಮಿಯಂ ಲೈವ್ ಎಂಡ್ ಕೂಡ ಬರುತ್ತೆ. ಆಗ ನೋಡೋಣ ಕ್ರೌನ್ ಜ್ಯುವೆಲ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಹಾಗೆ ಯಾರ ನಡುವೆ ಕ್ರೌನ್ ಜ್ಯುವೆಲ್ ಚಾಂಪಿಯನ್ಶಿಪ್ ಗೆ ನಮಗೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಒಬಾ ಫೇಮಿ ಅವರ ಮಾನ್ಸ್ಟರಸ್ ಬುಕ್ಕಿಂಗ್ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಬುಲ್ಲಿ ರೇ ಅವರು ಒಂದು ಇಂಟ್ರೆಸ್ಟಿಂಗ್ ಬುಕ್ಕಿಂಗ್ ನ ನಮ್ಮ ಒಬಾ ಫೇಮಿ ಅವರಿಗೆ ತಿಳಿಸ್ತಾರೆ. ಅವ್ರು ಹೇಳ್ತಾರೆ, ಒಬಾ ಫೇಮಿ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ಬ್ರಾಕ್ ಲೆಸ್ನರ್ ಹಾಗೆ ರೋಮನ್ ರೈನ್ಸ್ ಇಬ್ರನ್ನು ಕೂಡ ಫೇಸ್ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಮೊದಲನೇದಾಗಿ ಒಬಾ ಫೇಮಿ ಅವರು ಈ ಬಾರಿಯ ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ಗೆದ್ದು ಕಿಂಗ್ ಆಫ್ ದ ರಿಂಗ್ ಆಗ್ಲಿ, ಅದಾದ್ಮೇಲೆ ಅವರು ರೋಮನ್ ರೈನ್ಸ್ ಅವ್ರನ್ನ ಸಮ್ಮರ್ ಸ್ಲಾಮ್ ನೈಟ್ 2 ನ ಮೈನ್ ಇವೆಂಟ್ ಅಲ್ಲಿ ಫೇಸ್ ಮಾಡ್ಲಿ. ಬಟ್ ಈಗ ಒಬಾ ಫೇಮಿ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ ಕೂಡ ಸ್ಟೋರಿ ಲೈನ್ ನಡೀತಿರೋದ್ರಿಂದ ಸಮ್ಮರ್ ಸ್ಲಾಮ್ ನ ನೈಟ್ 1 ಅಲ್ಲಿ ಒಬಾ ಫೇಮಿ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗ್ಲಿ. ಬಟ್ ಈ ಒಂದು ಮ್ಯಾಚ್ ಅಲ್ಲಿ ಒಂದು ಸ್ಟಿಪ್ಯುಲೇಷನ್ ಏನಪ್ಪಾ ಅಂದ್ರೆ, ಒಬಾ ಫೇಮಿ ಅವರೇನಾದ್ರೂ ಸೋತ್ರೆ ಆ ಕಡೆ ಬ್ರಾಕ್ ಲೆಸ್ನರ್ ಅವರು ಸಮ್ಮರ್ ಸ್ಲಾಮ್ ನ ನೈಟ್ 2 ಅಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಫೇಸ್ ಮಾಡ್ತಾರೆ. ಬಟ್ ಇಲ್ಲಿ ಬ್ರಾಕ್ ಲೆಸ್ನರ್ ಅವರೇನಾದ್ರೂ ಸೋತ್ರೆ ಕಂಪ್ಲೀಟ್ ಆಗಿ ರಿಟೈರ್ಡ್ ಆಗ್ತಾರೆ. ಸೊ ತನ್ನ ನಂಬರ್ 1 ಕಂಟೆಂಡರ್ಶಿಪ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ಕರಿಯರ್ ಆನ್ ದ ಲೈನ್ ಇಟ್ಟು WWE ಅವರು ನೈಟ್ 1 ನಲ್ಲಿ ಒಬಾ ಫೇಮಿ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ಮಾಡಬಹುದು. ಆ ಒಂದು ಮ್ಯಾಚ್ ಅಲ್ಲಿ ಒಬಾ ಫೇಮಿ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಸೋಲಿಸಿ ನೈಟ್ 2 ಅಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಫೇಸ್ ಮಾಡೋದಕ್ಕೆ ಹೋಗಿ ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಿದ್ರೆ ಯಾವ ರೀತಿ ಇರುತ್ತೆ ಅಂತ ನಮ್ಮ ಬುಲ್ಲಿ ರೇ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಒಂದ್ ರೀತಿ ಫ್ಯಾಂಟಸಿ ಬುಕ್ಕಿಂಗ್ ಅಂತಾನೆ ಹೇಳ್ಬೇಕು. ನನ್ನ ಎಕ್ಸ್ಪೆಕ್ಟೇಷನ್ ಲೆವೆಲ್ ಅಂತೂ ಎಲ್ಲೋ ಹೋಗ್ಬಿಡುತ್ತೆ.
ಆಗುತ್ತೆ. ಬಟ್ ನಿಜವಾಗ್ಲೂ ಕೂಡ ಡಬ್ಲ್ಯೂ ಅವರು ಒಬಾಫೆಮಿ ಅವ್ರನ್ನ ಇಷ್ಟು ಬೇಗ ಆ ರೀತಿ ಮಾನ್ಸ್ಟರಸ್ ವೇ ಅಲ್ಲಿ ಬುಕ್ ಮಾಡ್ತಾರ? ಸಮ್ಮರ್ ಸ್ಲ್ಯಾಮ್ ನ ನೈಟ್ 1 ನಲ್ಲಿ ಬ್ರಾಕ್ ಲೆಸ್ನರ್ ಅವ್ರನ್ನ ರಿಟೈರ್ಡ್ ಮಾಡಿ ಸಮ್ಮರ್ ಸ್ಲ್ಯಾಮ್ ನ ನೈಟ್ 2 ಅಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಸೋಲಿಸುವಂತಹ ಲೆವೆಲ್ಗೆ ಒಬಾಫೆಮಿ ಅವರು ನಿಜವಾಗ್ಲೂ ಕೂಡ ಬೆಳೆದಿದ್ದಾರ? ಒಂದು ದೊಡ್ಡ ಕ್ವಶನ್ ಮಾರ್ಕು ಪಕ್ಕದಲ್ಲಿ ನಾನು ಇಡ್ತಾ ಇದ್ದೀನಿ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.